ಕನ್ನಡ ಇಂಡಸ್ಟ್ರಿ ಈಗ ಅನಾಥವಾಗಿದೆಯಂತ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ರು. ಬೆಂಗಳೂರಿನ ಕೆಂಗೇರಿ ಬಳಿಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯಮಟ್ಟ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೊರಟಗೆರೆ ಮೂಲದ ಯುವ ನಿರ್ದೇಶಕ ನಿರ್ಮಾಪಕ ಟೈಗರ್ ನಾಗಿಗೆ ರಾಜ್ಯೋತ್ಸವ ಪ್ರಶಸ್ತಿ ಒಲಿದಿದ್ದು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಬಿಗ್ ಬಾಸ್ ಮೇಲೆ ನನಗೂ ಒಂಥರ ಈ ಕನ್ನಡ ಇಂಡಸ್ಟ್ರಿ ಮೇಲೆ ಒಂಥರ ಲವ್ ಆಗಿದೆ. ಸೊ ಈ ಕನ್ನಡ ಇಂಡಸ್ಟ್ರಿ ನೋಡಿದ ಪುನೀತ್ ರಾಜ್ಕುಮಾರ್ ಹೋದ್ರು, ಶಿವಣ್ಣ ಆಪರೇಷನ್ ಇದ್ದಾರೆ, ದೊಡ್ಡ ಮನೆಯವರು ಪಾಪ ಆಲ್ಮೋಸ್ಟ್ ಎಲ್ಲ ಅಲ್ಲಿ ತುಂಬ ಆತಂಕದ ಪರಿಸ್ಥಿತಿ ಇದ್ದಾರೆ. ಅದೇ ರೀತಿ ದರ್ಶನ ಒಳ್ಳೆ ನಟ, ಆದರೆ ಜೈಪಾಲಾಗಿ ಇವತ್ತು ಕನ್ನಡ ಇಂಡಸ್ಟ್ರಿ ಒಂದು ರೀತಿಯಲ್ಲಿ ಅನಾಥವಾಗಿದೆ. ಸೊ ಈ ಆಂಧ್ರ, ತಮಿಳುನಾಡು, ಕೇರಳ ಕಂಪೇರ್ ಮಾಡಿದ್ರೆ ನಮ್ಮ ಸ್ಯಾಂಡಲ್ವುಡ್ ಯಾವುದೂ ಕಡಿಮೆ ಇಲ್ಲ. ಈ ಕನ್ನಡ ಫಿಲಂ ಚೇಂಬರ್ಸ್ ರವೀಂದ್ರ ಅವರು ಇಲ್ಲಿ ಕರ್ನಾಟಕದ ಕಲಾವಿದರನ್ನೆಲ್ಲ ಸೇರಿಕೊಂಡು ಅಸೋಸಿಯೇಷನ್ ಅಂತ ಮಾಡಿ ಈಗ ಅದರ ಸಮೂಹದಲ್ಲಿ ಶಿಷ್ಯ ಪುಸ್ತಕ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರಶಸ್ತಿ ಸಮಾರಂಭದಲ್ಲಿ ಎಲ್ಲರಿಗೂ ಕೂಡ ಕರೆದು ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಒಳ್ಳೊಳ್ಳೆ ಅಧ್ಯಯನ ಪಡೆದವರಿಗೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಖುಷಿಯ ವಿಚಾರ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ಗೂ ಕೂಡ ಈ ವೇಳೆ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕಾರ ಬಳಿಕ ಮಾತನಾಡಿದ ಲಾಯರ್ ಜಗದೀಶ್, ಕನ್ನಡ ಇಂಡಸ್ಟ್ರಿ ಈಗ ಅನಾಥವಾಗ್ತಾ ಇದೆ. ಯಾಕಂದ್ರೆ ದೊಡ್ಡಮಣಿಯ ಶಿವಣ್ಣ ವಿದೇಶದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಚಿತ್ರೋದ್ಯಮದ ದೀಪ ಪುನೀತ್ ಈಗ ನಮ್ಮ ಜೊತೆಯಲ್ಲಿ ಇಲ್ಲ. ದರ್ಶನ್ ಒಳ್ಳೆಯ ನಟ, ಆದರೆ ಜೈಲು ಪಾಲಾಗಿ ಈಗ ಸಂಕಷ್ಟದಲ್ಲಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಕನ್ನಡ ಇಂಡಸ್ಟ್ರಿ ಮೇಲೆ ನನಗೆ ಲವ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಎತ್ತರದಲ್ಲಿ ಬೆಳೆಯಲು ಯುವ ಕಲಾವಿದರ ಪಾತ್ರ ಬಹುಮುಖ್ಯವಾಗಿದೆ. ಕೊರಟಗೆರೆಯ ಯುವ ನಿರ್ದೇಶಕ ನಿರ್ಮಾಪಕ ಟೈಗರ್ ನಾಗ್ ಅಡವಿ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರವನ್ನ ನೀಡಿದ್ರು. ಆದ್ರಿಂದ ನನಗೂ ಕಲಾವಿದನಾಗುವ ಆಸೆ ಹುಟ್ಟಿತು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ನೂತನ ಪ್ರೊಡಕ್ಷನ್ ಅವಶ್ಯಕವಾಗಿ ಬೇಕಾಗಿದೆ ಎಂದಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.